ಸಿಕ್ಕಾಪಟ್ಟೆ ಬಿಸಿಲು. ಮಧ್ಯಾಹ್ನ ಮಾತ್ರ ಹಿಡಿದು ಬಂದು ಸಾಕಾಗಿ ಫಾರೆಸ್ಟ್ ಆಫೀಸಲ್ಲಿ ಕೂತಿದ್ದೆ. ಸೊ ಯಾವ ಥರ ಎಲ್ಲೆಲ್ಲಿ ರೂಟ್ ಮ್ಯಾಪ್ ಇದೆ ಅನ್ನೋದು ಕೂಡ ನೋಡ್ತಿದ್ವಿ. ಸೊ ಕೊಟ್ಟಿರೋ ಅಡ್ವಾನ್ಸ್ನ ಪಿಕಪ್ ಮಾಡ್ಕೊಂಡು ನಮ್ಮ ಹುಡುಗರು ಕೊಟ್ಟರ ಮನೆಗೆ ಹೊರಟಿದ್ವಿ. ಬರಯ್ಯ. ಇವಾಗ ಮಧ್ಯಾಹ್ನ 1 ಗಂಟೆಯಲ್ಲಿ ಭಟ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸಿಕ್ಕಾಬಿಡೆ ಬಿಸಿಲು. ಸೊ ಟ್ರಕ್ಕಿಂಗಲ್ಲಿ ನನಗೆ ಸಿಕ್ಕಿರೋ ಅನುಭವ ಏನು ಅಂದರೆ, ತುಂಬ ಪೇಷೆನ್ಸ್ ಇರಬೇಕು ಟ್ರಕ್ ಮಾಡಬೇಕಾದ್ರೆ. ಸುಮ್ಮನೆ ದಬ 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 ಅಂತ ಜೋಶಲ್ಲಿ ಹತ್ಬಿಟ್ಟು ಹೋಗಲ್ಲ, ಒಂದು ಕಡೆ ಕೂತ್ಕೊಳ್ಳೋದಲ್ಲ ಇದು ಟ್ರಕ್ಕಿಂಗು. ತುಂಬ ಪೇಷೆನ್ಸಿಂದ ತುಂಬ ನಿಧಾನಕ್ಕೆ ಇಳಿಬೇಕು. ನೋಡಿ ಯಾವ ಥರ ಇದೆ ಭಟ್ರ ಮನೆಗೆ ಹೋಗೋ ರೋಡು. ಈ ಥರ ಎಲ್ಲ ಇಳಿಯೋದು ಹತ್ತೋದು. ಸೊ ಟ್ರಕ್ಕಿಂಗ್ ಈಸ್ ಪೇಷೆಂಟ್ ಇದ್ರೆ ಮಾತ್ರ ಟ್ರಕ್ಕಿಂಗ್. ಊಟ ಏನ್ ಮಾಡದ್ನಾ ಮಾತಾಡ್ಲಿ ಇವಾಗ ಮಾತಾಡ್ರೆ ಸುಮ್ಮನೆ ಏನ್ ಮಾಡದ್ನಾ ರಾತ್ರಿ 12 ಗಂಟೆ ತಗ ನಿದ್ದಿಲ್ವಂತೆ. ಏಕೆ? ನಡೀರೋ ಇನ್ನೇನ್ ಗಿಜ್ಕೊಂಡು ನಿಂತಿದ್ದೆ. ನಡಿ ವಿಡಿಯೋ ಮಾಡ್ತಾ ಇದ್ದೆ ಎಲ್ಲ ಬಿರಿಯಾನಿ ಸ್ಲೀಪಿಂಗ್ ಇನ್ ಟೆಂಟ್. ಸೊ ಟೆಂಟಿಗೆ ಬಂದು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಕೆಳಗಡೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಆಲ್ಮೋಸ್ಟ್ ಸಕಲಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಪೇಷೆಂಟ್ಸ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ, ಇವತ್ತಿನ ದಿವಸ ಬೆಳಗ್ಗೆ 4 ಗಂಟೆಲಿ ಸಿಕ್ಕಾಬಡೆ ಓದಾಡ್ಬಿಟ್ಟಿದ್ದೀವಿ. ರೆಸ್ಟ್ ರೂಮಿಗೆ ಮಾತ್ರ ಎಲ್ಲೆಲ್ಲೂ ಬೆಟ್ಟ ಮುಗಿಸ್ಕೊಂಡು ಬಂದವರೆಲ್ಲ ಹೊರಟ್ಬಿಟ್ರು ಭಟ್ರ ಮನೆಯಿಂದ. ಊಟ ಮುಗಿದ ತಕ್ಷಣ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಆದರು ಕುಮಾರ ಪರ್ವತದಲ್ಲಿ. ಸೊ ಎಲ್ಲ ಪ್ಯಾಕೇಜ್ ಮೇಲೆ ಬಂದಿದ್ರು, ಕೆಲವರು ಸಿಂಗಲ್ ಆಗಿ ಬಂದಿದ್ರು, ಕೆಲವರು ಏನು ಗೊತ್ತಿಲ್ದ್ರಾಗೆ ಬಂದಿದ್ರು ಕುಮಾರ ಪರ್ವತಕ್ಕೆ. ಆದ್ರೆ ಭಟ್ರ ಮನೇಲಿ ಒಳ್ಳೆ ಊಟ ಮಾತ್ರ ಸಿಕ್ಕಾಪಟ್ಟೆ ಊಟಕ್ಕೆ ಮಾತ್ರ ಕಾಯ್ದಿದ್ವಿ. ನಮ್ಮ ಪಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಿಂಗೆಲ್ಲ ಹಿಡಿಬೇಕು ಕುಮಾರ ಪರ್ವತದಲ್ಲಿ. ಆ ಕಡೆ ಅಟ್ ಲಾಸ್ಟ್ ಕುಮಾರ ಪರ್ವತ ಎಂಡಿಂಗ್ ಪಾಯಿಂಟಿಗೆ ಬಂದು ತಲುಪಿದ್ದೀನಿ. ಸಮಯ ಬಂದು 4:15. ಒಳ್ಳೆ ಮಸ್ತು ಕುಮಾರ ಪರ್ವತ ಟ್ರೆಕ್ಕಿಂಗು. ಇದೆ ಎಕ್ಸಿಟ್ ಪಾಯಿಂಟ್. ನಾವು ಪೇ ಮಾಡಿದ ಅಡ್ವಾನ್ಸ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ನಾವು ತೊಗೊಂಡೋಗಿದ್ದ ಪ್ಲಾಸ್ಟಿಕ್ ಪ್ರತಿಯೊಂದು ನಾವಿಲ್ಲಿ ತೋರಿಸ್ಬಿಟ್ಟು ನಾವು ಕೊಟ್ಟು 1,500 ಅಡ್ವಾನ್ಸ್ ತೊಗೊಂಡು ಹೊರಟಿದ್ವಿ. ಸೊ ಚೆಕ್ಇನ್ ಮಾಡಿ ಚೆಕ್ಔಟ್ ಮಾಡಿ. ಸೊ ಈಗ ನಾವು ಹೇಳ್ತಾ ಇದ್ದೀವಿ ಟಾಟಾ ಬೈ ಬೈ. ಕುಮಾರ ಪರ್ವತ ಕಂಪ್ಲೀಟ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮ್ಮ ಪೇಜ್ನ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ